ಸೊ ಈಗ ನವೆಂಬರ್ನಲ್ಲಿ ರಮ್ಯಾ ಮದುವೆ ಫೈನಲಿ ಆಗುತ್ತಾ ಇಲ್ಲ ಈಗ ಸದ್ಯಕ್ಕೆ ಇನ್ನು ಮತ್ತೆ ಮುಂದೆ ಹಾಕ್ತಾರಾ ಗೊತ್ತಿಲ್ಲ. ಮದುವೆ ದೃಢೀಕರಣಕ್ಕೆ ರಮ್ಯಾ ಸಂಪರ್ಕಿಸಿದ್ದ ಪಬ್ಲಿಕ್ ಟಿವಿ ಈಗ ಮದುವೆಯ ಗುಟ್ಟನ್ನ ರಮ್ಯಾ ಬಿಟ್ಟುಕೊಟ್ಟಿಲ್ಲ. ಹೆಂಗ್ ಬಿಟ್ಟುಕೊಡ್ತಾರೆ ಅದೆಲ್ಲವೂ ಕೂಡ. ಸೊ ಈಗ ಸದ್ಯಕ್ಕೆ ರಮ್ಯಾ ಆಪ್ತ ಮೂಲಗಳ ಪ್ರಕಾರ ನವೆಂಬರ್ನಲ್ಲೇ ಮದುವೆ ಆಗೋದು ನಿಶ್ಚಿತ ಅಂತ ಹೇಳ್ತಾ ಇದ್ದಾರೆ. ಸೊ ನವೆಂಬರ್ನಲ್ಲಿ ರಮ್ಯಾ ಮದುವೆ ವಿಚಾರದಲ್ಲಿ ಪಬ್ಲಿಕ್ ಟಿವಿ ಅವರನ್ನ ಸಂಪರ್ಕವನ್ನು ಮಾಡುವಂಥ ಪ್ರಯತ್ನವನ್ನ ಕೂಡ ಮಾಡಿತ್ತು. ಬಟ್ ಅದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಅವರು ಏನು ಕೂಡ ಅದರ ಗುಟ್ಟನ್ನು ಬಿಟ್ಟು ಕೊಟ್ಟಿಲ್ಲ ಈಗ ಸದ್ಯಕ್ಕೆ. ಆದರೆ ಅವರ ಆಪ್ತರು ಅವರ ಮೂಲಗಳಿಂದ ಸಿಗ್ತಾ ಇರುವಂಥದ್ದು ನವೆಂಬರ್ನಲ್ಲಂತೂ ಮದುವೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಅದು ಮಾತ್ರ ಕನ್ಫರ್ಮ್ ಆಗಿದೆ ಈಗ ಸದ್ಯಕ್ಕೆ. ಬಟ್ ಅವರು ಮಾತ್ರ ಈ ಗುಟ್ಟನ್ನು ಬಿಟ್ಟು ಕೊಡ್ತಾ ಇಲ್ಲ. ಸೊ ನವೆಂಬರ್ನಲ್ಲಿ ಮದುವೆ ಆದರೆ ಅಕ್ಟೋಬರ್ನಲ್ಲಿ ನಿಶ್ಚಿತಾರ್ಥ ಅನ್ನುವಂಥದ್ದು ತಿಳಿದು ಬರ್ತಾ ಇರುವಂಥದ್ದು. ಬಟ್ ಯಾರು ಏನು ಎತ್ತ ಅನ್ನುವಂಥದ್ದನ್ನು ಯಾವುದೂ ಕೂಡ ಸೀಕ್ರೆಟನ್ನು ರಿವೀಲ್ ಮಾಡ್ತಾ ಇಲ್ಲ. ಬಹಳಷ್ಟು ಪ್ರಶ್ನೆಗಳನ್ನು ಕೇಳಿದಾಗ ಅವ್ರು ಹೇಳ್ತಾ ಇದ್ದಿದ್ದು ಒಂದೇ ಮಾತು, ಸಿಕ್ಕಾಗ ನನ್ಗೆ ಇಷ್ಟ ಆಗುವಂಥ ಹುಡುಗ ಸಿಕ್ಕಾಗ ನಾನು ಆಗ್ತೀನಿ ಅಂತ. ಓಕೆ, ನನ್ನ ಸಹೋದ್ಯೋಗಿ ಈಗ ಭಾರತಿ ನನ್ನ ಸಂಪರ್ಕದಲ್ಲಿದ್ದಾರೆ. ಭಾರತಿ, ಈಗ ಅವ್ರನ್ನ ಸಂಪರ್ಕ ಮಾಡಿದಂಥ ಸಂದರ್ಭದಲ್ಲಿ ಯಾವ ಗುಟ್ಟನ್ನು ಕೂಡ ಮೊದಲಿನ ರೀತಿಯಲ್ಲೇ ಬಿಟ್ಟುಕೊಡ್ತಾ ಇಲ್ವಾ, ಅಥವಾ ಎಲ್ಲವೂ ಕೂಡ ಗೌಪ್ಯವಾಗಿ ಇರಲಿ ಅನ್ನುವಂಥದ್ದ? ಅಂದರೆ ಅರುಣ್, ಸಾಮಾನ್ಯವಾಗಿ ಸೆಲೆಬ್ರಿಟಿಗಳ ಅಂದಮೇಲೆ ಅವರೊಂದಿಷ್ಟು ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ, ಇದೇ ಪ್ರಕಾರ ಅನೌನ್ಸ್ ಮಾಡಬೇಕು, ಈ ಟೈಮಲ್ಲೇ ಹೇಳಬೇಕು ಅಂತೇಳಿ. ಆ ವಿಚಾರವಾಗಿ ಏನೋ ತೀರಾ ಅರ್ಲಿಯಾಗಿ ಏನೋ ವದಂತಿ ಹಬ್ಬಿದ್ದಕ್ಕೋ ಏನೋ ಬೇಡ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡಿರ್ಬೋದು. ಹೀಗಾಗಿ ರಮ್ಯಾ ಅವ್ರನ್ನ ಸಂಪರ್ಕ ಮಾಡಿದಾಗ ಇದು ಸದ್ಯಕ್ಕೆ ರೂಮರ್ ಅಂತ ಹೇಳಿ ಒಂದು ಟೆಕ್ಸ್ಟನ್ನು ಮಾಡಿದ್ದಾರೆ ಪಬ್ಲಿಕ್ ಟಿವಿಗೆ. ಆದರೆ ಅವರ ಆಪ್ತ ಮೂಲಗಳನ್ನು ಕೇಳೋದಾದರೆ ಖಂಡಿತವಾಗ್ಲೂ ನವೆಂಬರ್ಗೆ ಅವರ ಮದುವೆ ಫಿಕ್ಸ್ ಆಗಿದೆ. ಒಂದು ವರ್ಷದಿಂದ ಒಂದು ಪ್ಲ್ಯಾನ್ ನಡೀತಾ ಇತ್ತು, ಇದೀಗ ಮದುವೆ ಅಂತೂ ಫಿಕ್ಸ್ ಆಗಿದೆ. ಹೀಗಾಗಿ ಬೆಂಗಳೂರಿನಲ್ಲೇ ಪ್ಯಾಲೇಸ್ ಗ್ರೌಂಡಲ್ಲೇ ಮದುವೆ ಆಗ್ತಾರೆ ಇಂಥ ವಿಷಯಗಳೆಲ್ಲ ಚರ್ಚೆ ಆಗ್ತಿದೆ. ಹೀಗಾಗಿ ಸದ್ಯಕ್ಕಂತೂ ರಮ್ಯಾ ಅವರು ಇದು ವದಂತಿ ಅಂತಷ್ಟೇ ಪಬ್ಲಿಕ್ ಟಿವಿಗೆ ಹೇಳಿಕೆ ಕೊಟ್ಟಿದ್ದಾರೆ ಅರುಣ್. ಓಕೆ, ಯಾರು ಏನು ಎತ್ತ ಅಂತೇಳಿ ಅದ್ರ ಬಗ್ಗೆ ಕೂಡ ತುಂಬ ಚರ್ಚೆ ಆಗ್ತಾ ಇರ್ಬೋದು. ನಮ್ಮ ಪಬ್ಲಿಕ್ ಟಿವಿಯಲ್ಲಿ ಬಂದ ತಕ್ಷಣ ಈಗ ಗೂಗಲಲ್ಲಿ ಸರ್ಚ್ ಮಾಡೋಕ್ಕೆ ಶುರು ಮಾಡಿರ್ತಾರೆ ತುಂಬ ಜನ, ಯಾರು ಬೆಂಗಳೂರಿನಲ್ಲಿರುವಂಥ ಉದ್ಯಮಿ, ಅವ್ರಿಗೆ ಕ್ಲೋಸ್ ಆಗಿರುವಂಥವ್ರು ಯಾರು ಅನ್ನುವಂಥದ್ದು ಅಲ್ವಾ ಭಾರತಿ? ಖಂಡಿತವಾಗ್ಲೂ ಅರುಣ್, ಹೌದು. ಯಾಕಂದರೆ ರಮ್ಯಾ ಅವರು 42 ವರ್ಷ ಆಗಿರ್ಬೋದು, ಆದರೂ ಅವರು ಸ್ಯಾಂಡಲ್ವುಡ್ ಕ್ವೀನ್, ಅವರು ಯಾವತ್ತಿನೂ ಬಹುಬೇಡಿಕೆ ನಟಿ ಆಗಿದ್ದಂಥವ್ರು. ಸಿನಿಮಾದಲ್ಲಂತೂ ಕಾಣಿಸ್ಕೊಳ್ತಾ ಇಲ್ಲ. ಹೀಗಾಗಿ ಈ ಗ್ಯಾಪಲ್ಲಿ ಮದುವೆ ಪ್ಲ್ಯಾನ್ ಮಾಡ್ಕೊಂಡ್ರ ಅಂಥೇಳಿ ಸುದ್ದಿ ಆಗಿತ್ತು ಕಳೆದ 1 ವರ್ಷದ ಹಿಂದೆ. ಹೀಗಾಗಿ ಸದ್ಯಕ್ಕೆ ಈ ವಿಚಾರ ಏನು ಅಂದರೆ ಖಂಡಿತವಾಗ್ಲೂ ಮದುವೆ ಆಗಿ ಮುಂದೆ ಏನು ಪರ್ಸನಲ್ ಲೈಫ್ ಕಡೆನೇ ಕಾನ್ಸಂಟ್ರೇಟ್ ಮಾಡ್ತಾರೆ ರಮ್ಯಾ ಅನ್ನೋದು ಚರ್ಚೆ ಆಗ್ತಿರುವಂಥದ್ದು ಅರುಣ್. ಓಕೆ ಭಾರತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.